ಚನ್ನಗಿರಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಫಾಜಿಲ್ ಸಾಬ್, ಸೈಯದ್ ಗೌಸ್ಪೀರ್ ಹಾಗೂ ಮುಸ್ಲಿಂ ಮುಖಂಡರಾದ ಸೈಯದ್ ತನ್ವೀರ್ ಹಾಗೂ ಇನ್ನೂ ಹಲವಾರು ಮುಸ್ಲಿಂ ಮುಖಂಡರು ಮಾನ್ಯ ತಹಸೀಲ್ದಾರ್ ನಾಗರಾಜ್ ಅವರಿಗೆ ಭೇಟಿ ಮಾಡಿ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಕೋರಿದರು. ಅದೇ ಸಂದರ್ಭದಲ್ಲಿ ನಾಗರಾಜ್ ಸರ್ ಅವರು ನಾಡಿನ ಸಮಸ್ತ ಜನತೆಗೆ ಶುಭ ಕೋರಿದರು. ಮುಖ್ಯ ಅಧಿಕಾರಿಗಳಾದ ಮಂಜುನಾಥ್ ಅವರೂ ಸಹ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ನಮ್ಮ ವಾಹಿನಿ ಮುಖಾಂತರ ಕೆಪಿಸಿಸಿ ವಕ್ತಾರರಾದಂತಹ ವದಿಗೆರೆ ರಮೇಶ್, ನಿಗಮ ಮಂಡಳಿ ಅಧ್ಯಕ್ಷರಾದ ವಡ್ನಾಳ್ ಜಗ್ಗೇಶ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ವೀರೇಶ್ ನಾಯಕ್, ಮಧುಗಿರಿ ರಾಜಣ್ಣ, ಮುಸ್ಲಿಂ ಸಮಾಜದ ಮುಖಂಡರುಗಳಾದ ಸರ್ದಾರ್ ಅಹಮದ್ ಹಾಗೂ ತನ್ವೀರ್ ಅವರು ಸಹ ನಮ್ಮ ವಾಹಿನಿ ಮುಖಾಂತರ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ವರದಿ ಸೈಯದ್ ತನ್ವೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ಅವರಿಗೂ ಕೂಡ ನಮ್ಮ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮೊಟ್ಟಮೊದಲನೇ ಕೋರ್ತೇನೆ. ಅದೇ ರೀತಿ ನಮ್ಮ ಚನ್ನಗಿರಿ ತಾಲೂಕಿನ ಎಲ್ಲೂ ಕೂಡ ಈವರೆಗೂ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ನಮ್ಮ ಚನ್ನಗಿರಿ ಮುಸ್ಲಿಂ ಬಾಂಧವರು ಇರ್ಬೋದು, ಹಿಂದೂ ಬಾಂಧವರು ಇರ್ಬೋದು, ಎಲ್ಲರೂ ಕೂಡ ಸಹೋದರರ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ವ್ಯವಸ್ಥಿತವಾಗಿ ಹೋಗ್ತಾ ಇದೆ. ಈ ವರ್ಷನೂ ಕೂಡ ಅದೇ ರೀತಿ ಹೋಗುತ್ತೆ, ಅದೇ ರೀತಿ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಆಶಾ ಭಾವನೆ. ನಮ್ಮ ಈ ಇದಕ್ಕಾಗಿ ತ್ಯಾಗ ಆಗಿರ್ಬೋದು, ಬಲಿದಾನ ಆಗಿರ್ಬೋದು, ಯಾವುದೇ ಆತರ ಘಟನೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮುಸ್ಲಿಂ ಸಮಾಜದ ಜಾಮಿಯಾ ಮಸೀದಿಯ ಅಧ್ಯಕ್ಷರು ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಪುರಸಭೆಯ ಸದಸ್ಯರು ಕೂಡ ಇದ್ದಾರೆ, ಅದೇ ರೀತಿ ಎಲ್ಲ ನಮ್ಮ ಗ್ರಾಮದ ಮುಖಂಡರಿದ್ದಾರೆ, ನಮ್ಮ ಚನ್ನಗಿರಿ ಪಟ್ಟಣದ ಮುಖಂಡರು ಕೂಡ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಇಡೀ ನಮ್ಮ ಚನ್ನಗಿರಿ ತಾಲೂಕಿನ ಸಮಸ್ತ ಬಾಂಧವರಿಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಧನ್ಯವಾದ. ಚನ್ನಗಿರಿ ಪಟ್ಟಣದ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಎಲ್ಲಾ ಸಮಾಜದ ಜನರು ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ ಒಂದಾಗಿ ಹಬ್ಬವನ್ನ ಮಾಡಿ ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕೆಂದು ಎಲ್ಲರ ಪರವಾಗಿ ಕೋರಿಕೊಳ್ಳುತ್ತೇನೆ. ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ನಾವು ಆಚರಿಸ್ತೇವೆ ಅಂತ ಹೇಳಿ ವಾಗ್ದಾನ ಮಾಡ್ತಾ, ಈ ಶುಭ ಸಂದರ್ಭದಲ್ಲಿ ಹಜ್ ಯಾತ್ರೆಗೆ ಹೋಗಿರ್ತಕ್ಕಂಥ ನಮ್ಮ ಚನ್ನಗಿರಿ ತಾಲೂಕಿನ ಹಾಗೂ ನಮ್ಮ ದೇಶದ ಎಲ್ಲ ಹಜ್ ಯಾತ್ರಿಗಳು ನಾಡು ದೇಶ ಇಡೀ ಪ್ರಪಂಚದಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸಲಿ, ಮಳೆ ಸಮೃದ್ಧಿಯಾಗಿ ಆಗ್ಲಿ, ಎಲ್ಲರೂ ಶಾಂತಿಯಿಂದ ಜೀವನ ನಡೆಸಲಿ ಅಂತ ಹೇಳಿ ಅಲ್ಲಾಹನಲ್ಲಿ ಅವ್ರು ಬೇಡ್ಕೊಂಡಿದ್ದಾರೆ. ಇವತ್ತು ನಾಳೆ ನಾವು ಬಕ್ರೀದ್ ಹಬ್ಬವನ್ನು ಆಚರಿಸಿ ನಾವೆಲ್ಲರೂ ಈದ್ಗಾ ಮೈದಾನದಲ್ಲಿ ನಾಡು ಮತ್ತು ದೇಶದ ಸುಭಿಕ್ಷೆಗಾಗಿ ನಾವು ಅಲ್ಲಾಹನಲ್ಲಿ ಬೇಡ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮತ್ತೊಮ್ಮೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ಶುಭವನ್ನು ಕೋರ್ತೇನೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿರತಕ್ಕಂಥ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ಮಾತೆಯ ಮಕ್ಕಳಾಗಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಎಲ್ಲ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬ ಶುಭವನ್ನ ತಂದುಕೊಡ್ಲಿ ಅಂತೇಳಿ ನನ್ನ ದೇವರಲ್ಲಿ ಪ್ರಾರ್ಥನೆ. ನಾನು ಕಾಂಗ್ರೆಸ್ ಮುಖಂಡ. ಚನ್ನಗಿರಿ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ನಾವು ಭಾವೈಕ್ಯತೆಯಿಂದ ನಾವು ಹಿಂದಿನಿಂದನೂ ಬಂದಿದ್ದೇವೆ. ನಮ್ಮ ಅಜ್ಜನ ಕಾಲದಿಂದನೂ, ನಮ್ಮ ತಂದೆಯ ಕಾಲದಿಂದನೂ, ಅಜ್ಜನ ಕಾಲದಿಂದನೂ ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಂದು ಸಹಬಾಳ್ವೆಯನ್ನು ಬಾಳ್ಕೊಂಡ್ ಬಂದಿದ್ವಿ. ಇವತ್ತು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚನ್ನಗಿರಿ ತಾಲೂಕಿನ ಸಮಸ್ತ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬವಾದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಾ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನ ಸುಖ ಸಂತೋಷದಿಂದ ಆಚರಣೆ ಮಾಡಲಿ ಅಂತ ಹೇಳಿ ಶುಭವನ್ನ ಕೋರ್ತಿದ್ದೇನೆ. ಥ್ಯಾಂಕ್ ಯು. ಸಮಸ್ತ ಮುಸ್ಲಿಂ ಧರ್ಮದ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ದಾನ ಧರ್ಮ ಮತ್ತು ಬಲಿದಾನಗಳ ಸಂಕೇತಿಕವಾದ ಬಕ್ರೀದ್ ಹಬ್ಬ ನಮಗೆಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಬಕ್ರೀದ್ ಹಬ್ಬ ಶುಭಾಶಯ ಹೇಳ್ತಾ ವಂದನೆಗಳು. ರಾಜ್ಯದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ
ತ್ಯಾಗ ಬಲಿದಾನದ ಹಬ್ಬದ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು.